ಸಣ್ಣ ಸಣ್ಣ ವಿಷಯಗಳು ಕೂಡ ನಮ್ಮಲ್ಲಿ ವಾತವನ್ನು ಎಗ್ರಿವೇಟ್ ಮಾಡ್ತವೆ. ತುಂಬ ಜನರಲ್ಲಿ ಇವತ್ತು ವಾತದ ಎನರ್ಜಿಯಲ್ಲಿ ಒಂದು ಅಸಮತೋಲನ ಇದೆ, ಒಂದು ಎಗ್ರಿವೇಷನ್ ಇದೆ. ಅದಕ್ಕೆ ಇಷ್ಟೊಂದು ಜನಕ್ಕೆ ಇವತ್ತು ಆ್ಯಂಗ್ಸೈಟಿ ಆಗೋದು, ನಿದ್ರಾಹೀನತೆ ಆಗೋದು, ಗ್ಯಾಸ್ಟ್ರಿಕ್ ಆಗೋದು ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು. ತುಂಬ ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಯಾವುದೊಂದು ವಿಡಿಯೋವನ್ನು ಹಾಕ್ತಾರೆ, ಏನೋ ಒಂದು ಕಂಟೆಂಟನ್ನು ಆ್ಯಡ್ ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ರೆಸ್ಟ್ಲೆಸ್ ಆಗಲಿಕ್ಕೆ ಶುರು ಆಗ್ತಾರೆ. ಅದನ್ನು ಎಷ್ಟು ಜನ ನೋಡಿದ್ರು, ಎಷ್ಟು ಜನ ಲೈಕ್ ಮಾಡಿದ್ರು, ಎಷ್ಟು ಜನ ಶೇರ್ ಮಾಡಿದ್ರು, ಇನ್ನೂ ಸ್ವಲ್ಪ ಜನ ನೋಡಬೇಕು, ಇನ್ನೂ ಸ್ವಲ್ಪ ಜನ ಶೇರ್ ಮಾಡಬೇಕು ಅನ್ನೋದು ರೆಸ್ಟ್ಲೆಸ್ನೆಸ್ಸನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮಲ್ಲಿ ಯಾವಾಗ ರೆಸ್ಟ್ಲೆಸ್ನೆಸ್ ಕ್ರಿಯೇಟ್ ಆಗುತ್ತೆ, ಯಾವಾಗ ನಿಮ್ಮಲ್ಲಿ ಚಂಚಲತೆ ಜಾಸ್ತಿ ಆಗುತ್ತೆ, ನೀವು ಯಾವಾಗ ಎಲ್ಲವೂ ಬೇಗ ಬೇಗ ಆಗಲಿ ಅನ್ನುವ ಮನಸ್ಥಿತಿಯನ್ನು ರೂಢಿಸ್ಕೊಳ್ತೀರಾ, ತರ್ಕೊಳ್ತೀರ, ನಿಮ್ಮಲ್ಲಿ ವಾತ ಎಗ್ರಿವೇಟ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಇಂತಹ ಮನಸ್ಥಿತಿಯನ್ನು ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ದೇಹದಲ್ಲೂ ಕೂಡ ವಾತ ಎಗ್ರಿವೇಟ್ ಆಗುತ್ತೆ, ನಿಮ್ಮ ನರಮಂಡಲದಲ್ಲಿ ವಾತ ಎಗ್ರಿವೇಟ್ ಆಗುತ್ತೆ. ಆವಾಗ ನಿಮಗೆ ಆ್ಯಂಗ್ಸೈಟಿ ಆಗೋದು, ನಿಮಗೆ ಭಯ ಆಗೋದು, ನಿಮಗೆ ನಿದ್ರೆ ಬರದೇ ಇರೋದು, ಗ್ಯಾಸ್ಟ್ರಿಕ್ ಆಗೋದು, ಮೈಕೈ ನೋವುಗಳಾಗೋದು, ಹಲವಾರು ವಾತದ ಸಮಸ್ಯೆಗಳು ನಿಮ್ಮಲ್ಲಿ ಕ್ರಿಯೇಟ್ ಆಗ್ತವೆ. ಅದಕ್ಕೆ ಆ ಚಂಚಲತೆಯನ್ನು, ಆ ಒತ್ತಡವನ್ನು, ಆ ರೆಸ್ಟ್ಲೆಸ್ನೆಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಡಿ. ಹಂಗಾಗ್ತಾ ಇತ್ತು ಅಂತಂದರೆ ಈಗಲೇ ಅದನ್ನು ಅರ್ಥೈಸಿಕೊಂಡು ಅದರಿಂದ ಹೊರಗಡೆ ಬರುವ ಪ್ರಯತ್ನವನ್ನು ಮಾಡಿ. ವಾತದ ಅಸಮತೋಲನ ತುಂಬ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. ಆಗದೇ ಇರೋ ಥರ ನಿಮ್ಮನ್ನು ನೀವು ನೋಡ್ಕೊಳ್ಳಿ.